ಎಲ್ಲರಿಗೂ ನಮಸ್ಕಾರ. ಬರುವ 16ನೇ ತಾರೀಕು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ರಾಜ್ಯದೊಳಗಡೆ ಇರತಕ್ಕಂಥ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ನಾನು ಒಂದು ವಿಷಯವನ್ನ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾರ ವಿರುದ್ಧವಾಗಿಯೂ ಕೂಡ ಹೋರಾಟವನ್ನ ಮಾಡ್ತಾ ಇಲ್ಲ. ರಾಜ್ಯದೊಳಗಡೆ ಇರತಕ್ಕಂಥ 5,600ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರಿಗೆ ಆಗುತ್ತಿರುವಂತಹ ಅನ್ಯಾಯದ ವಿರುದ್ಧವಾಗಿ ಹೋರಾಡ್ತಾ ಇದ್ದೇವೆ. ಸುಮಾರು 5,600ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳ ಸಲುವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ಬೇಡಿಕೆಗಳು ನ್ಯಾಯಯುತವಾಗಿ ಅದಾವೋ ಇಲ್ವೋ ಅಂತಕ್ಕಂಥದ್ದನ್ನ ಸರ್ಕಾರ ಮತ್ತೆ ಮುಖ್ಯವಾಗಿ ಈ ಸಮಾಜ ಏನು ಅಂತಂದ್ರೆ ಗಮನಿಸ್ತಕ್ಕಂಥ ಅವಶ್ಯಕತೆ ಇದೆ. ಸುಮಾರು 10-15 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವಾ ಪ್ರಮಾಣ ಪತ್ರವನ್ನು ಕೂಡ ಸರ್ಕಾರ ಏನು ಅಂತಂದ್ರೆ ನೀಡ್ತಾ ಇಲ್ಲ. ಅದರ ಜೊತೆಗೆ ಅವ್ರಿಗೆ ಕೊಡ್ತಕ್ಕಂಥ ಗೌರವಧನ ನಿಜವಾಗ್ಲೂ ಏನು ಅಂತಂದ್ರೆ ಯಾವ ಕಾಲಕ್ಕೂ ಗೌರವಪೂರ್ವಕವಾಗಿ ಇಲ್ಲ. ಕನಿಷ್ಠ ವೇತನಕ್ಕಿಂತಲೂ ಕಡಿಮೆ ಗೌರವಧನವನ್ನು ತೆಗೆದುಕೊಂಡು ಆ ಅತಿಥಿ ಉಪನ್ಯಾಸಕರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಬೇಡಿಕೆ ಏನು ಅಂತಂದ್ರ ಸೇವಾ ಭದ್ರತೆ. 15-20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ ಆ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವಾ ಭದ್ರತೆಯನ್ನ ಇದುವರೆಗೂ ಕೂಡ ಸರ್ಕಾರ ಕೊಟ್ಟಿಲ್ಲ. ಈ ವರ್ಷ ಸೇವೆಯೊಳಗಡೆ ಇರ್ತಕ್ಕಂಥ ನಾವುಗಳು ಮುಂದಿನ ವರ್ಷ ಸೇವೆ ಒಳಗೆ ಇರ್ತೀವೋ ಬಿಡ್ತೀವೋ ನಮ್ಗೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರ ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕೇವಲ ಮೆರಿಟ್ ಅನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಾರ. ಅವರ ಸೇವೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನ ಇಲ್ಲಿ ಕೊಡ್ತಾ ಇಲ್ಲ. ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನೇ ಅಂದ್ರ ಪ್ರತಿ ವರ್ಷ ಸೇವೆ ಸಲ್ಲಿಸಿರೋ ಅವ್ರಿಗೆ ಪ್ರತಿ ವರ್ಷಕ್ಕೆ 3 ಅಂಕಗಳನ್ನ ಏನು ಅಂತಂದ್ರೆ ಪಾಯಿಂಟ್ಸ್ ರೀತಿಯೊಳಗಡೆ ಏನು ಅಂತಂದ್ರೆ ಅವ್ರು ನೀಡಿ ಮುಂದಿನ ನೇಮಕಾತಿಯೊಳಗಡೆ ಅದನ್ನ ಪರಿಗಣಿಸ್ತಾ ಇದಾರ. ಇಲ್ಲಿ ನಾವು 15-20 ವರ್ಷಗಳಿಂದ ಸೇವೆ ಸಲ್ಲಿಸಿದ್ರು ಸಹಿತ ಆ ಸೇವೆಗೆ ಯಾವುದೇ ರೀತಿಯಾದಂತಹ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರ ನಮ್ಮ ಬೇಡಿಕೆ ಗೌರವಧನದ ಹೆಚ್ಚಳ. ಒಂದು ಉದಾಹರಣೆಯನ್ನ ಕೊಡುದಾದ್ರೆ ಇವತ್ತು ರಾಜ್ಯದೊಳಗಡೆ ಇರ್ತಕ್ಕಂಥ 5,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಇವತ್ತು ಅರೆ ಹೊಟ್ಟೆಯೊಳಗಡೆ ಏನು ಅಂತಂದ್ರೆ ಜೀವನವನ್ನ ನಡೆಸ್ತಕ್ಕಂಥ ಪರಿಸ್ಥಿತಿ ಇವತ್ತೇನು ಅಂತಂದ್ರೆ ಅಂತ ಒಂದು ಪರಿಸ್ಥಿತಿಯೊಳಗಡೆ ಅವರಿದ್ದಾರೆ. ಕಾರಣ ಅವ್ರಿಗೆ ಕೊಡ್ತಕ್ಕಂಥ ಗೌರವಧನ ಜೈಲಿನೊಳಗಡೆ ಇರ್ತಕ್ಕಂಥ ಕೈದಿಗಳಿಗೆ 3 ಹೊತ್ತು ಊಟ ಕೊಟ್ಟು ದಿನಕ್ಕಿಂತಿಷ್ಟಂತ ಕೊಡ್ತಾರಲ್ಲ, ಅದಕ್ಕಿಂತಲೂ ಏನೈತಿ ಅಂತಂದ್ರ ಕಡಿಮೆ ಐತಿ. ಸಾಕಷ್ಟು ವರ್ಷಗಳಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ಅವರುಗಳಿಗೆ ಸರಿಯಾದಂತ ಗೌರವಧನ ಇಲ್ಲ. ಆ ಗೌರವಧನ ಅನ್ಲಿಕ್ಕೂ ಕೂಡ ಏನು ಅಂತಂದ್ರ ಅದಕ್ಕಾಗುದಿಲ್ಲ. ಅದು ವರ್ಷದೊಳಗಡೆ ಕೇವಲ 9 ತಿಂಗಳಿಗೆ ಮಾತ್ರ ಏನು ಅಂತಂದ್ರೆ ಅವ್ರಿಗೆ ಗೌರವಧನ ಸಿಗ್ತಾ ಇದೆ. ಇನ್ನು 3 ತಿಂಗಳು ಆ ಅತಿಥಿ ಉಪನ್ಯಾಸಕರು ಏನ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ. ಇದರ ಜೊತೆಗೆ ಭೋಪಾಲ್ ರಾಜ್ಯದೊಳಗಡೆ ಇರತಕ್ಕಂಥ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೆಚ್ಚು ಸಂಖ್ಯೆಯೊಳಗೆ ಯಾರದಾರ ಅಂತಂದ್ರ ಅತಿಥಿ ಉಪನ್ಯಾಸಕರದಾರ. ಭೋಪಾಲು ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೇನೆ ಏನು ಅಂತಂದ್ರ ಡಿಪೆಂಡ್ ಆಗಿರ್ತಕ್ಕಂಥದನ್ನ ನಾವು ಏನ್ ಮಾಡ್ಬೋದು ಅಂತಂದ್ರ ಗಮನಿಸಬಹುದು. ಇವತ್ತು ಪೂರ್ಣಕಾಲಿಕ ಉಪನ್ಯಾಸಕರು ಏನು ಕಾರ್ಯವನ್ನ ನಿರ್ವಹಿಸ್ತಾರಲ್ಲ
ಆ ಎಲ್ಲ ಕಾರ್ಯ ಚಟುವಟಿಕೆಗಳೊಳಗೂ ಸಹಿತ ಏನು ಅಂತಂದ್ರ ಅತಿಥಿ ಉಪನ್ಯಾಸಕರು ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದು ಶೈಕ್ಷಣಿಕ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಕ್ರೀಡಾ ಚಟುವಟಿಕೆ ಇರ್ಬೋದು, ಪರೀಕ್ಷಾ ಕಾರ್ಯ ಇರ್ಬೋದು, ಮೌಲ್ಯಮಾಪನ ಕಾರ್ಯ ಇರ್ಬೋದು, ಪ್ರತಿಯೊಂದರೊಳಗೂ ಕೂಡ ಏನು ಅಂತಂದ್ರ ಅವರ ಸೇವೆಯನ್ನ ಸಲ್ಲಿಸ್ತಾ ಇದಾರ. ಬಟ್ ಅವರ ಸೇವೆಗೆ ತಕ್ಕದಾಗಂತ ಗೌರವ ಆ ಶಿಕ್ಷಕರಿಗೆ ಏನು ಅಂತಂದ್ರ ಆ ಅತಿಥಿ ಉಪನ್ಯಾಸಕರಿಗೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಈ ಸೇವೆಯನ್ನ ಸಲ್ಲಿಸ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಜಾ ಸೌಲಭ್ಯಗಳಿಲ್ಲ, ಅದರ ಉಲ್ಲೇಖನೂ ಕೂಡ ಇಲ್ಲ. ಅವರು ಕೂಡ ಮನುಷ್ಯರಲ್ವ. ಕೆಲವೊಂದಿಷ್ಟು ಕಾಲೇಜಿನೊಳಗಡೆ ಪ್ರಾಂಶುಪಾಲರು ಮಾನವೀಯತೆಯ ದೃಷ್ಟಿಯಿಂದ ರಜೆಯನ್ನೇನೋ ಕೊಡ್ತಾ ಇದ್ದಾರೆ. ಆದರೆ ನಿರ್ದಿಷ್ಟವಾಗಿ ಅವ್ರಿಗೆ ಒಂದು ತಿಂಗಳಿಗೆ ಎಷ್ಟು ರಜೆ ಅಂತಕ್ಕಂಥದ್ದು ಎಲ್ಲಿನೂ ಕೂಡ ಏನಿಲ್ಲ ಅಂತಂದ್ರೆ ಉಲ್ಲೇಖ ಇಲ್ಲ. ಒಂದು ದೇಶದ ಭವಿಷ್ಯ ಆಯಾ ದೇಶದ ಶಾಲಾ ಕಾಲೇಜುಗಳ ಕೊಠಡಿಗಳಲ್ಲಿ ನಿರ್ಮಾಣ ಆಗ್ತೈತಿ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಆ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥ ಉಪನ್ಯಾಸಕರ ಜೀವನ ಏನು ಅಂತಂದ್ರೆ ಬಹಳಷ್ಟು ಏನು ಅಂತಂದ್ರೆ ಅತಂತ್ರವಾಗಿರ್ತಕ್ಕಂಥ ಪರಿಸ್ಥಿತಿಯೊಳಗಡೆ ಇವತ್ತಿದೆ. ಇವತ್ತು ಯಾರ್ಯಾರೋ ಎಲ್ಲೆಲ್ಲೋ ಕುಂತ್ಕೊಂಡು ಸುಖ ಸುಮ್ಮನೆ ಏನು ಅಂತಂದ್ರೆ ಪ್ರತಿ ತಿಂಗಳು 2,000 ಪಡ್ಕೊಳ್ತಕ್ಕಂಥ ಸಂದರ್ಭದೊಳಗೆ ಇವತ್ತು ಅತಿಥಿ ಉಪನ್ಯಾಸಕರು ಏನು ಅಂತಂದ್ರೆ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬಂದು ಒದಗಿರ್ತಕ್ಕಂಥದ್ದು ಅತ್ಯಂತ ಏನು ಅಂತಂದ್ರೆ ವಿಪರ್ಯಾಸದ ಸಂಗತಿ. ಮಕ್ಕಳ ಭವಿಷ್ಯವನ್ನ ಕಟ್ತಕ್ಕಂಥ ಅವ್ರಿಗೇನೆ ಈ ದೇಶದೊಳಗಡೆ ಒಂದು ಭದ್ರತೆ ಇಲ್ಲ ಅಂತಂದ್ರೆ ಇವತ್ತು ನಾವು ಎಂಥ ವ್ಯವಸ್ಥೆಯೊಳಗ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನೋಡ್ಬೋದು. ನಾವು ಕೇಳ್ತಕ್ಕಂಥ ಬೇಡಿಕೆಗಳು ನ್ಯಾಯಯುತವಾಗಿ ಇದ್ರೆ ಮಾತ್ರ ಏನು ಅಂತಂದ್ರೆ ಇವತ್ತ ಸರ್ಕಾರ ಆ ಬೇಡಿಕೆಗಳನ್ನ ಪೂರೈಸ್ತಕ್ಕಂಥ ಕೆಲಸ ಮಾಡಲಿ. ಹೋದ ವರ್ಷನೂ ಸಹಿತ ಅತಿಥಿ ಉಪನ್ಯಾಸಕರು ದೊಡ್ಡ ಪ್ರಮಾಣದೊಳಗಡೆ ಈ ಬೆಳಗಾವಿ ಅಧಿವೇಶನದೊಳಗಡೆ ಹೋರಾಟವನ್ನ ಮಾಡಿದ್ರು. ಅದಕ್ಕೆ ಸಿಕ್ಕಿರ್ತಕ್ಕಂಥ ಫಲ ಕೇವಲ 2,000 ರೂಪಾಯಿ. ಅಂದ್ರೆ ಅತಿಥಿ ಉಪನ್ಯಾಸಕರ ತುಟಿಗೆ ತುಪ್ಪ ಸವರತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತು. ಇವತ್ತು ಸಮಾಜ ಕೂಡ ಏನು ಅಂತಂದ್ರೆ ಇದರ ಕುರಿತಾಗಿ ಸರಿಯಾದಂತ ರೀತಿಯೊಳಗಡೆ ಯೋಚನೆಯನ್ನ ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ಅಟ್ಲೀಸ್ಟ್ ಅವ್ರ ನೆಮ್ಮದಿಯಿಂದ ಒಂದು 2 ಹೊತ್ತು ಊಟ ಮಾಡ್ತಕ್ಕಂಥ ರೀತಿಯೊಳಗೂ ಏನು ಅಂತಂದ್ರೆ ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಆಗ್ತಾ ಇಲ್ಲ. ಎಂತ ವಿಪರ್ಯ. ರಾಜ್ಯದೊಳಗಡೆ ಇರ್ತಕ್ಕಂಥ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ನಾನು ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ. 16ನೇ ತಾರೀಕು ನಡೀತಕ್ಕಂತಹ ಹೋರಾಟದಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ಭಾಗಿಯಾಗೋಣ. ಆ ಮುಖಾಂತರ ಸರ್ಕಾರಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಎಚ್ಚರಿಕೆಯನ್ನ ಕೊಡ್ತೀವಿ. ನಾವು ಸಂಧಾನಕ್ಕೂ ಏನು ಅಂತಂದ್ರೆ ಸಿದ್ಧರಿದ್ದೀವಿ, ಅದರ ಜೊತೆಗೆ ಹೋರಾಟಕ್ಕೂ ಕೂಡ ಏನು ಅಂತಂದ್ರೆ ಭದ್ರಾಗೇ ಇದ್ದೀವಿ. ಒಂದು ವೇಳೆ ರಾಜ್ಯದೊಳಗಡೆ ಇರ್ತಕ್ಕಂಥ ಈ ಅತಿಥಿ ಉಪನ್ಯಾಸಕರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಕಡೆಗಣಿಸ್ತಾನೆ ಹೋದ್ರ ಅದರ ಪರಿಣಾಮವನ್ನ ಸರ್ಕಾರ ಎದುರಿಸ್ಬೇಕಾಗ್ತೈತಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಮ್ಮ ಬೇಡಿಕೆಗಳು ನಿಮ್ಗೇನಾದ್ರೂ ಈ ಸಮಾಜಕ್ಕೆ ನ್ಯಾಯಯುತವಾಗಿನ ಅದಾವು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಅವ್ರು ಮುಂದಿಟ್ಟಿದಾರ ಅಂತಕ್ಕಂಥ ರೀತಿಯಿಂದ ನಿಮ್ಗೇನಾದ್ರೂ ಅನಿಸಿದ್ರ ದಯವಿಟ್ಟು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ನಿಮ್ಮ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ರೀತಿಯೊಳಗೆ ಒಂದು ಕಮೆಂಟ್ ಅನ್ನ ಮಾಡ್ರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.